ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ. PTCL ಕಾಯ್ದೆ ವ್ಯಾಪ್ತಿಗೆ ಬರುವಂತಹ ಲ್ಯಾಂಡ್ಸ್, ಸರ್ಕಾರದಿಂದ ಮಂಜೂರಾಗಿರುವಂತಹ SC/ST ಸಮುದಾಯಕ್ಕೆ ಮಂಜೂರು ಆಗಿರುವಂತಹ ಲ್ಯಾಂಡ್ಸು ಯಾರೇ ಆಗಲಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ 1 kg ಮಟನ್ಗೆ ಬೆದರಿಸ್ಕೊಂಡು ಕಿತ್ಕೊಂಡಿರುವಂತಹವರು ಯಾರೇ ಆಗಲಿ, ಈಗಿನ ಹೊಸ ಕುತಂತ್ರ ತುಂಬ ಕಡೆ ಇದನ್ನ ಅಷ್ಟು ಬುದ್ಧಿ ಇರೋರು ಯೂಸ್ ಮಾಡ್ತಿದ್ದಾರೆ. ನಿಮ್ಮ ಲ್ಯಾಂಡ್ನ ಯಾರೋ ಅಕ್ರಮವಾಗಿ ಪಡ್ಕೊಂಡು ಬ್ಯಾಂಕಲ್ಲಿ ಆ ದಾಖಲೆಗೆ ನಿಂತು ಲೋನ್ ಪಡೆದು ಬಿಟ್ಟಿರ್ತಾನೆ. ಆಗ ಏನು ಮಾಡ್ತಾನೆ ಅವನು, ಇದು ಲೋನ್ ಪಡೆದು ಬಿಟ್ಟಿದ್ದೀನಿ, ಇನ್ನು ಇದು ನೀವು ಪಡ್ಕೊಳ್ಳೋಕ್ಕಾಗಲ್ಲ ಅಂತ ಯಾರಾದರೂ ಮೂಲ ಮಾಲೀಕರಿಗೆ ಈ ಥರ ಒಂದು ಅಮಾಯಕರು ಯಾರನ್ನ ಇದ್ರೆ ಅವರು ಮೈಂಡ್ಗೆ ಈ ಥರ ಒಂದು ಅಪ್ಸೋದು ಇದೆಲ್ಲ ಕಲ್ತಿರ್ತಾನೆ. ಅವನೇನು ಮಾಡಿರ್ತಾನೆ, ಬ್ಯಾಂಕಲ್ಲಿ ಲೋನ್ ಪಡ್ಕೊಂಡ್ಬಿಟ್ಟು ಅದನ್ನು ಕಟ್ದಿರ ಏನು ಮಾಡ್ಬಿಡ್ತಾನೆ, ಆ ಜಮೀನು ಹರಾಜು ಆಗ್ಬಿಟ್ಟು ಹೋಗ್ಬಿಡ್ಲಿ ಅಂತ ಫಸ್ಟೇ ಪ್ಲಾನ್ ಮಾಡ್ಕೊಂಡು ಈ ಥರ ಕುತಂತ್ರ ಮಾಡಿರ್ತಾನೆ. ಆದರೆ ಈ PTCL ಕಾಯ್ದೆ ವ್ಯಾಪ್ತಿಗೆ ಬರುವಂತಹ ಲ್ಯಾಂಡ್ಸು ಯಾರೇ ನಿಮ್ಮ ಹತ್ರ ಅಕ್ರಮವಾಗಿ ಪಡ್ಕೊಂಡಿದ್ರೆ ನೀವು AC ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡ್ರೆ ಆಗ AC ಕೋರ್ಟ್ ಕೂಡ ನಿಮ್ಮ ಪರ ಆದೇಶ ಹೊರಡಿಸುತ್ತೆ. ಮತ್ತೆ ಅಕ್ರಮವಾಗಿ ನಿಮ್ಮ ಹತ್ರ ಲ್ಯಾಂಡ್ಸ್ ಪಡ್ಕೊಂಡಿರೋರು ಬ್ಯಾಂಕಲ್ಲಿ ಲೋನ್ ಕಟ್ಟಿಲ್ಲ ಅಂದರೆ ಕೂಡ ಆ ಜಮೀನು ಹರಾಜು ಹಾಕುವಂತಹ ಅಧಿಕಾರ ಬ್ಯಾಂಕ್ ಕೂಡ ಇಲ್ಲ ಅಂತ ಮೊನ್ನೆ ಒಂದು ರಾಮನಗರ ಕೇಸಲ್ಲಿ ಹೈಕೋರ್ಟ್ ಕೂಡ ಆದೇಶ ಹೊರಡಿಸಿದೆ. ಮೊನ್ನೆ ರಾಮನಗರ ಕೇಸಲ್ಲಿ ಒಂದು PTCL ಕಾಯ್ದೆ ವ್ಯಾಪ್ತಿಗೆ ಸೇರುವಂತಹ ಜಮೀನ ಒಬ್ಬ ಗೃಹ ನಿರ್ಮಾಣ ಒಂದು ಸಂಘ ಯಾವುದೋ ಬ್ಯಾಂಕಲ್ಲಿ ಈ ಜಮೀನ ಇಟ್ಟು ಇದು ಲೋನ್ ಪಡೆದಿರ್ತಾರೆ. ಆ ಲೋನ್ ಕಟ್ಟಲ್ಲ, ಆಗ ಬ್ಯಾಂಕು ಹರಾಜಿಗೆ ಬರುತ್ತೆ. ಮೂಲ ಮಾಲೀಕರು AC ಕೋರ್ಟಲ್ಲಿ ಹಾಕ್ಕೊಂಡು ನಮ್ಮ ಜಮೀನು ನಮ್ಗೆ ಕೊಡಬೇಕಂತ ಇದು ಮಾಡಿರ್ತಾರೆ. ಆಗ AC ಕೋರ್ಟಲ್ಲೂ ಆದೇಶ ಆಗಿರ್ತದೆ. ಆಗ ಬ್ಯಾಂಕ್ನವ್ರು ಲೋನ್ ಕಟ್ಟಿಲ್ಲ ಅಂತ ಜಮೀನು ಹರಾಜಿಗೆ ಬರ್ತಾರೆ. ಆಗ ಅವರು AC/DC ಅವರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಲೇರಿದಾಗ ಹೈಕೋರ್ಟ್ ಕೂಡ DC ಹಾಗೂ AC ಆದೇಶವನ್ನೇ ಎತ್ತಿ ಹಿಡಿಯುತ್ತೆ. PTCL ಕಾಯ್ದೆ ವ್ಯಾಪ್ತಿಗೆ ಬರುವಂತಹ ಲ್ಯಾಂಡು ಹರಾಜು ಹಾಕುವುದಕ್ಕೆ ಈ ಕಾಯ್ದೆಯಲ್ಲಿ ಅವಕಾಶ ಇರುವುದಿಲ್ಲ ಅಂತ. ಆದ್ದರಿಂದ ಯಾರೇ ಆಗಲಿ ನಿಮ್ಮ ಲ್ಯಾಂಡ್ಸ್ನ ಈಗಿನ ಕುತಂತ್ರಿ ಬುದ್ಧಿಗಳು ಯೂಸ್ ಮಾಡೋರು ತುಂಬ ಜನ ಇರ್ತಾರೆ. ಯಾರೇ ಅಕ್ರಮವಾಗಿ ಪಡ್ಕೊಂಡಿರ್ತಾರ, ನೀವು ಕೇಸ್ ಹಾಕಿ AC ಕೋರ್ಟಲ್ಲಿ DC ಕೋರ್ಟಲ್ಲಿ ನಿಮ್ಮ ಜಮೀನನ್ನ ನೀವು ಪಡ್ಕೊಬೋದು. ಇದರಲ್ಲಿ ಕಾನೂನಲ್ಲಿ ಅವಕಾಶ ಇದೆ. ಆ ಅವಕಾಶನ ಯೂಸ್ ಮಾಡ್ಕೊಂಡ್ರೆ ಯಾವುದೇ ಒಂದು ಅವರು ಇವರು ಹೇಳುವಂತಹ ಮಾತುಗಳು ಕೇಳ್ಕೊಂಡೆ ಕಾನೂನು ಸರಿಯಾಗಿ ತಿಳ್ಕೊಂಡು ನಿಮ್ಮ ಜಮೀನನ್ನು ನೀವು ಪಡ್ಕೊಂಡು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರ್ರೆ ಅಂತ ಈ ಮುಖಾಂತರ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.